ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಭೀಷ್ಮರು ಕೃಷ್ಣದ್ವೈಪಾಯನರ ಆಶ್ರಮದ ಕಡೆಗೆ ಹೋಗ್ತಾ ಇರ್ತಾರೆ. ದಾರಿನಲ್ಲಿ ತಮ್ಮ ಗತವನ್ನು ನೆನಪು ಮಾಡ್ಕೊತ ಹೋಗ್ತಾ ಇರ್ತಾರೆ. ಮೀನುಗಾರ ಹೆಣ್ಣಿನ ಮಗನಾದಂತಹ ಚಿತ್ರಾಂಗದ ಯಾವುದೇ ಒಂದು ರೀತಿಯ ಒಳ್ಳೆ ವಿದ್ಯೆಯನ್ನು ಅರಿಯದೆ, ಗಾಂಭೀರ್ಯವನ್ನು ಅರಿಯದೆ ಬೆಳೀತಾ ಹೋಗಿರ್ತಾನೆ. ಆ ನಂತರ ಉತ್ತರ ಭಾಗವನ್ನು ಆಕ್ರಮಣ ಮಾಡಿದ್ದಂತಹ ಗಂಧರ್ವರನ್ನ ಎದುರ್ಸಕ್ಕೆ ಅವನು ಹೋದಾಗ, ಅಯ್ಯ ನಿನ್ನ ಹೆಸರೇನು ಅಂತ ಆ ಗಂಧರ್ವ ಕೇಳಿದ್ನಂತೆ. ಅಂದ್ರೆ ಇವನು ರಾಜಕುಮಾರನೇ ಆಗಿದ್ರು ಕೂಡ ಯಾವುದೇ ಒಂದು ರೀತಿಯ ಹೆಸರಿಲ್ಲದಾಗೆ, ಅಂದ್ರೆ ಪ್ರಸಿದ್ಧನಾಗದೆ ಬೆಳೀತಾ ಹೋಗ್ತಾನೆ. ನಾನು ಚಿತ್ರಾಂಗದ ಮಹಾರಾಜ ಅಂತ ಇವನು ಹೇಳಿರ್ತಾನೆ. ಚಿತ್ರಾಂಗದ ಮಹಾರಾಜನ, ಇದು ಚಿತ್ರಾಂಗದ ಮಹಾರಾಜನ ರಾಜ್ಯ ಅಲ್ವೇ ಅಂತ ಅವನು ಕೇಳಿದಾಗ ಹೌದು ಅಂತಾನೆ. ಅಂದ್ರೆ ನನ್ನ ಹೆಸರು ಚಿತ್ರಾಂಗದ, ಅಂದ್ರೆ ಇದು ನನ್ನ ರಾಜ್ಯ ಅಂತ ನೀನೇ ಒಪ್ಕೊಂಡಿಯಲ್ಲ ಅಂತ ಆ ಗಂಧರ್ವ ಹೇಳಿರ್ತಾನೆ. ಏಯ್ ನನ್ನ ಹೆಸರು ಚಿತ್ರಾಂಗದ ಕಣೋ ಅಂತ ಈ ರಾಜ್ಕುಮಾರ ಹೇಳಿರ್ತಾನೆ. ನೋಡು, 40 ವರ್ಷದಿಂದ ಎಲ್ಲರೂ ನನ್ನನ್ನೇ ಚಿತ್ರಾಂಗದ ಅಂತ ಇದ್ದಾರೆ, ನಿನ್ನನ್ನು ಎಷ್ಟು ವರ್ಷದಿಂದ ಅಂತಿದ್ದಾರೆ ಹೇಳು ಅಂತ ಆ ಗಂಧರ್ವ ಕೇಳದ್ನಂತೆ. 17 ವರ್ಷದಿಂದ ಅಂತ ಇವನು ಹೇಳದ್ನಂತೆ. ಅಂದ್ರೆ ಯಾರಿಗೆ ಹೆಚ್ಚು ಅನುಭವ ಆಗಿದೆ ಹೇಳು? ನನಗೆ ಮೊದಲಿಗೆ ಇಟ್ಟಿದ್ದ ಹೆಸರು ಚಿತ್ರಾಂಗದ ಅಂತ ಇದು, ಹಾಗಾಗಿ ಇದು ನನ್ನ ಹೆಸರು. ಅದನ್ನ ಕದ್ದು ನಿಮ್ಮಪ್ಪ ನಿನಗಿಟ್ಬಿಟ್ಟಿದ್ದಾನೆ. ಸರಿ, ಈಗ ಹೋಗ್ಬಿಟ್ಟು ಮೊದಲು ನಿಮ್ಮಮ್ಮಂಗೆ ಹೇಳಿ ಬೇರೆ ಹೆಸರು ಇಟ್ಕೊಂಡು ಬಾ, ಆಮೇಲೆ ಮಾತಾಡೋಣ ಅಂತ ಆ ಗಂಧರ್ವ ಹೇಳದ್ನಂತೆ. ಉತ್ತರ ಏನು ಹೇಳಬೇಕು ಅಂತ ತೋಚದೆ ಈ ಸಿಂಹಾಸನಾಧೀಶ್ವರ ಪೇಚು ಪಡ್ತಾ ಇರೋದನ್ನ ನೋಡಿ ಸುತ್ತ ನೆರೆದಿದ್ದ ಇವನ ಪ್ರಜೆಗಳೇನೆ ಬಿದ್ದು ಬಿದ್ದು ನಕ್ಕರಂತೆ. ಆಮೇಲೆ ಆ ಗಂಧರ್ವ ಕೈಲಿ ಕತ್ತಿ ಹಿಡ್ಕೊಂಡು ನುಗ್ಗಿ ಇವನ ಕತ್ತಿಗೆಯನ್ನ ತುಂಡರಿಸಿದಾಗ ಸೈನಿಕರು ಅನ್ನೋ ಹೆಸರಿನ ಇವ್ರ ಕಡೆಯವರೆಲ್ಲರೂ ಮರಗಿಡಗಳ ಕರೆಗೆ ಮರೆಯಾಗಿ ಓಡ್ ಹೋಗ್ತಾರಂತೆ. ಜನ ಕೂಡ ನಿಟ್ಟುಸಿರು ಬಿಡ್ತಾರಂತೆ. ಇದೆಲ್ಲವನ್ನು ಭೀಷ್ಮರು ನೆನಪು ಮಾಡ್ಕೊತಾರೆ. ಅಷ್ಟೊತ್ತಿಗೆ ಮರಗಳು ವಿರಳವಾಗ್ತಾ ಸ್ವಲ್ಪ ಬಯಲು ಬರುತ್ತೆ. ಥಂಡಿ ಗಾಳಿನೂ ಬೀಸಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಭೀಷ್ಮರು ತಮ್ಮ ಕಂಬಳಿ ಒಳಗಡೆ ಮುದುರಿ ಕೂತ್ಕೋತಾರೆ. ತಾತ, ಇನ್ನೊಂದು ಕಂಬಳಿ ಹೊದಿಸ್ಲೆ ಅಂತ ಸುಕೇಶ ಕೇಳಿದಾಗ, ಬೇಡಪ್ಪ ಇದೇ ಭಾರವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಮುಸುಕು ಹಾಕ್ಕೊಂಡು ಹೊರಗೆ ಕಾಲು ನೀಡಿ ಮಲ್ಕೊಳ್ತಾರೆ. ರಥ ಎತ್ತಿ ಎತ್ತಿ ಹಾಕ್ತಾ ಇರುತ್ತೆ. ದಾರಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಟಿಲ್ಲ. ತಪೋಜೀವಿಗಳು ಇರೋ ವನದ ದಾರಿ ಅಂತ ಕಡೆಗಣಿಸಿರಬಹುದಾ ಅಂತ ಅಂದ್ಕೊಂಡವ್ರು ಎದ್ದು ಕೂತ್ಕೊಂತಾರೆ. ಇಂಥ ದಾರಿಯಲ್ಲಿ ಮಲಗಿ ಮೈ ಚಚ್ಚಿಸ್ಕೊಳ್ಳೋದಕ್ಕಿಂತ ಕೂತು ಆಯಾಸಗೊಳ್ಳೋದೇ ಸರಿ ಅಂತ ಅವ್ರಿಗೆ ಅನಿಸುತ್ತೆ. ಸ್ವಲ್ಪ ಹೊತ್ತಿಗೆ ಬಯಲು ಕಳೆಯುತ್ತೆ. ಮತ್ತೆ ಎತ್ತರವಾದ ಗಿಡ ಮರಗಳ ನಡುವೆ ಸೂಡಿ ಹಿಡಿದು ದಾರಿ ಸಾಗಿ ಬೆಚ್ಚಗೆ ಅನಿಸುತ್ತೆ. ಎಷ್ಟು ಕಷ್ಟಪಟ್ಟೆ ನಾನು ಈ ರಾಜ್ಯವನ್ನು ಸುಸ್ಥಿತಿಗೆ ಬರಲು ಅಂತ ಹೇಳ್ಬಿಟ್ಟು ನೆನಪನ್ನು ಮತ್ತೆ ಹಿಂದಕ್ಕೆ ಹರಿಸ್ತಾರೆ. ಇಡೀ ಆ ಅವಧಿಯನ್ನ ಅವರ ಮನಸ್ಸು ಅವಲೋಕಿಸುತ್ತೆ. ಜನಗಳಿಂದ ಕ್ರಮವಾಗಿ ತೆರಿಗೆ ವಸೂಲು ಮಾಡೋದೇ ಕಷ್ಟ ಅಲ್ಲ. ಪ್ರಾಮಾಣಿಕರು, ವಿವೇಕಿಗಳು ಆದ ಜನರನ್ನು ಹುಡುಕಿ ಅಧಿಕಾರಿಗಳನ್ನಾಗಿ ನೇಮಿಸಿ ಅವರಿಗೆ ಆಡಳಿತದ ತರಬೇತಿಯನ್ನ ಕೊಡೋದು. 25ರ ತನಕ ಯುವರಾಜ ಆಗಿದ್ರು ಕೂಡ ಇವ್ರಿಗೆ ಆಡಳಿತದ ಸೂಕ್ಷ್ಮ ಗೊತ್ತಿರೋದಿಲ್ಲ. ಎಲ್ಲವನ್ನು ಹೊಸದಾಗಿ ರೂಪಿಸಲೇಬೇಕೀಗ. ಸಂಗ್ರಹಿಸಿದ ತೆರಿಗೆಯನ್ನು ಜನರ ಮೆಚ್ಚುಗೆ ಆಗೋ ಹಾಗೆ ವಿನಿಯೋಗ ಮಾಡಬೇಕು. ಜನ ನಮ್ಮನ್ನು ಮೆಚ್ಚುತ್ತಾರೆ ಅನ್ನೋ ಭ್ರಮೆ ಎಲ್ಲ ರಾಜರಿಗೂ ಇರುತ್ತೆ. ಆದರೆ ಜನರ ಮನಸ್ಸು ನಿಜವಾಗ್ಲೂ ಯಾವ ಕಡೆ ಇದೆ ಅನ್ನೋದು ಶಕ್ತಿಶಾಲಿಯಾದ ಒಬ್ಬ ವಿರೋಧಿ ನಿಂತಾಗ್ಲೇ ಗೊತ್ತಾಗೋದು. ಈಗ ದೇಶ ಬಿಟ್ಟು ಹೋಗಿದ್ದ ವಿದ್ವಾಂಸರನ್ನ ವಾಪಸ್ ಕರೆಸ್ಬೇಕು. ಈ ಕೆಲಸಕ್ಕೆ ಈ ದೇಶದಲ್ಲಿ ಇನ್ನು ಅಳದುಳಿದಿರುವಂತಹ ಅವರ ನೆಂಟರುಗಳನ್ನ, ಶಿಷ್ಯರನ್ನ ನಿಯೋಜಿಸಬೇಕು. ಶಕ್ತಿ ಬೇಕು, ಅದಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮತೆ ಬೇಕು. ಇದೆಲ್ಲವನ್ನು ಭೀಷ್ಮರು ನೆನಪು ಮಾಡ್ಕೊಳ್ತಾರೆ. ಈ ಮಧ್ಯ ಇನ್ನೊಬ್ಬ ಮಗ ಇದ್ದಂತಹ ವಿಚಿತ್ರ ವೀರ್ಯ, ಇವನಿಗೆ ವಿದ್ಯೆ ಕಲಿಸ್ಬೇಕು. ಅವನನ್ನ ಸಂಸ್ಕೃತನನ್ನಾಗಿ ಮಾಡೋದೊಂದೇ ಆಗಿರೋದಿಲ್ಲ ಕಷ್ಟದ ಕೆಲಸ, ಜೊತೆಗೆ ಕ್ಷತ್ರಿಯನನ್ನಾಗೂ ಮಾಡಬೇಕು. ಇದೆಲ್ಲ ಏನು ಕಡಿಮೆ ಕೆಲಸವೇ? ಹೀಗೆ ಅನ್ಕೊತಾ ಇರ್ಬೇಕಾದ್ರೇನೆ ರಥ ಮತ್ತೆ ಎತ್ತಿ ಎತ್ತಿ ಕುಕ್ಕಕ್ಕೆ ಶುರುವಾಗುತ್ತೆ. ಮೈ ಮೂಳೆ ಮುರಿಯುವಷ್ಟು ಜಜ್ಜಾದಾಗ ಅನ್ಸುತ್ತೆ ಭೀಷ್ಮರಿಗೆ. ಸಾರಥಿ ನಿಧಾನವಾಗಿ ಹೊಡಿತಾ ಇರ್ತಾನೆ. ದಾರಿನೇ ಹೀಗಿದ್ರೆ ಎಷ್ಟು ವಿವೇಕಿಯಾದ ಸಾರಥಿಯಾಗಿದ್ರು ಏನ್ ಮಾಡಕ್ ಸಾಧ್ಯ ಅಂತ ಅನ್ಕೊಳ್ತಾರೆ ಭೀಷ್ಮರು. ಜೊತೆಗೇನೆ ಸುತ್ತಲೂ ಗವ್ವು ಅಂತ ಬೆಳೆದಿದ್ದಂತಹ ಕತ್ತಲು ಮತ್ತು ಅದರಲ್ಲಿ ಕಾಣಿಸ್ತಿದ್ದಂತಹ ಹೆಮ್ಮರಗಳ ಕಾಡುಗಳನ್ನ ಅವರು ವೀಕ್ಷಣೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇನ್ನು
ಕತೆ ಇಲ್ಲಿಂದ ಮತ್ತೆ ರಣರಂಗದ ಕಡೆಗೆ ಹೋಗುತ್ತೆ. ಅಲ್ಲಿ ಆನೆ ಮೇಲಿನಿಂದ ಗಟ್ಟಿಯಾಗಿ ನಗಾರಿ ಸದ್ದು ಕೇಳಿದ ತಕ್ಷಣ ಸೈನಿಕರೆಲ್ಲ ಮಾತುಕತೆಯ ಗದ್ದಲವನ್ನು ನಿಲ್ಲಿಸಿ ಕಿವಿಯ ಗಮನವನ್ನು ಆ ಸಾರ್ತಾ ಇದ್ದಿದ್ದ ಕಡೆಗೆ ಹೊಂದಿಸ್ಕೊಳ್ತಾರೆ. ಭಾರ ಎಳೆಯುವಂತಹ ಎತ್ತು, ಯುದ್ಧದ ಆನೆ, ಕುದುರೆಗಳು ಸೈನಿಕರ ಹಾಗೆ ಉತ್ಸಾಹ, ಆತಂಕ, ರೇಗಾಟಗಳಿಂದ ಕಿರಿಚ್ತಾ ಇರೋದಿಲ್ಲ. ಎಲ್ಲರೂ ಆಲಿಸ್ತಾ ಇರ್ತಾರೆ. ಸರಿಯಾಗಿ ತಿಳಿದವರು ತಮ್ಮ ಪಕ್ಕದಲ್ಲಿದ್ದವ್ರನ್ನು ಕೇಳ್ತಾ ಇರ್ತಾರೆ. ಅಲ್ಲ, ಪಾಂಡವರು ಅಪ್ಪನಿಗೆ ಹುಟ್ಟಲಿಲ್ಲ, ಹಾಗಾಗಿ ಕೌರವ ವಂಶಕ್ಕೆ ಸೇರಿದವರು ಅಲ್ಲ, ಆದ್ದರಿಂದ ಅವರಿಗೆ ರಾಜ್ಯ ಕೊಡೋದಿಲ್ಲ ಅಂತ ದುರ್ಯೋಧನ ಮಹಾರಾಜ ಹೇಳ್ತಾನಂತೆ. ಈ ಧರ್ಮ ಸೂಕ್ಷ್ಮವನ್ನು ಒಪ್ಪೋವರೆಲ್ಲರೂ ದುರ್ಯೋಧನ ಕಡೆಗೆ ಇದ್ದು ಕಾಯಬಹುದು, ಒಪ್ಪದೇ ಇರೋರು ಶತ್ರುಪಕ್ಷ ಸೇರಬಹುದು ಅಥವಾ ಮನೆಗೆ ಹೋಗಬಹುದು ಅಂತ ಅವ್ರು ಹೇಳ್ತಾ ಇರೋದು. ಈಗ ಸೈನಿಕರ ಮನಸ್ಸು ಅನಾಮತ್ತು ಹಗುರ ಆದಾಗ ಅನಿಸುತ್ತೆ, ಗೊಂದಲದಲ್ಲಿ ಬೀಳುತ್ತೆ. ಜೊತೆಗೆ ಯುದ್ಧದ ನಿರೀಕ್ಷೆಯಲ್ಲಿ ಇದ್ದು ಒಂದು ರೀತಿಯ ಉದ್ವಿಗ್ನರಾದವರಿಗೂ ಕೂಡ ಜ್ವರ ಬಿಟ್ಟ ಹಾಗೆ ಭಾಸ ಆಗುತ್ತೆ. ಉತ್ಸಾಹ ಏರಿದ್ದವ್ರಿಗೆ ಮಾತ್ರ ನಿರಾಶೆ ಆಗತ್ತೆ. ಹಾಗಲ್ಲ, ಅದರ ಅರ್ಥ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲದೇ ಇರೋರು ಮಾತ್ರ ಹೋಗಬಹುದು ಅಂತ ಹೇಳ್ಬಿಟ್ಟು ಪಕ್ಕದವರು ವಿವರಿಸಿದ ನಂತರ ನಿರಾಶೆಯ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಕೂಡ ಉತ್ಸಾಹದ ಹೊರತೆಗೆ ಎಲ್ಲೋ ಒಂದು ಅಡ್ಡಕಲ್ಲನ್ನು ಮೆಟ್ಟಿ ಹಿಡಿತಕ್ಕೆ ತಂದಂತಹ ಭಾವ ಎಲ್ಲರಲ್ಲೂ ತುಂಬಿಕೊಂಡಿರುತ್ತೆ. ಇನ್ನು ಸಾಲು ಸಾಲು ರಥ ಕುದುರೆಗಳ ಹಿಂದೆ ಇದ್ದಂತಹ ವೃಷಕದ ಕಾಲಾಳುಗಳ ಗುಂಪಿಗೆ ಡಂಗುರದ ಸದ್ದು ಕೇಳಿಸೇ ಇರೋದಿಲ್ಲ. ಊಟನೂ ಇಲ್ಲದೆ, ಕುಡಿಯೋಕ್ಕೆ ನೀರು ಇಲ್ಲದೆ ಸಿಟ್ಟಿಗೆದ್ದಿದ್ದ ಅವರೆಲ್ಲರೂ ರಥಿಕರು ಮತ್ತು ಅಶ್ವಾರೋಹಿಗಳ ಸುಖವನ್ನು ಉತ್ಪ್ರೇಕ್ಷೆ ಮಾಡ್ಕೊಂಡು ಬೈಕೊಳ್ತಾ ಇರ್ತಾರೆ. ಅವರಿಗೆಲ್ಲ ಅನುಕೂಲವಾಗಿ ಊಟ ಸರಬರಾಜು ಆಗ್ತಾ ಇದೆಯಂತೆ. ನಮ್ಮನ್ನು ಮಾತ್ರ ಕೇಳೋರೇ ಇಲ್ಲ. ಎಲ್ಲ ಯುದ್ಧದಲ್ಲೂ ಅಷ್ಟೇ ಅವ್ರಿಗೆ ಮನ್ನಣೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೇ ಮಲ ವಿಸರ್ಜನೆಗೆಂತೂ ಆ ಕಡೆ ಹೋಗ್ಬಿಟ್ಟು ಕುದುರೆ ಮಾರ್ಗವಾಗಿ ಹಿಂದಿರುಗಿದ ಕೆಲವರು ಡಂಗುರದ ಸುದ್ದಿಯನ್ನು ತಂದಿರ್ತಾರೆ. ಇದನ್ನು ಕೇಳಿ ತಕ್ಷಣ ಎಲ್ರಿಗೂ ಉಬ್ಬು ಹೋಗೋ ಹಾಗಾಗತ್ತೆ. ಅವರು ಪಕ್ಕದವರು ಹೇಳ್ತಾರೆ. ಅವರು ಆ ಗುಂಪಲ್ಲಿದ್ದ ಮತ್ತೊಬ್ಬರಿಗೆ ಈ ಥರ ಆ ಗುಂಪಲ್ಲಿದ್ದ ಸುಮಾರು 200 ಜನರಿಗೂ ಈ ವಿಷಯ ಹಬ್ಬತ್ತೆ. ಮೈ ತೊಳೆದು ಊಟ ಬಟ್ಟೆ ಒಗ್ಯೋಕ್ಕೆ ನೀರಿಲ್ಲದೆ ಬೆನ್ನಿನ ಮೇಲೆ ಮೆತ್ಕೊಂಡಿದ್ದ ಬೆವರಿನ ಗುಗ್ಗೆಯನ್ನು ಎಡಬೆರಳಿಂದ ತಿಕ್ಕಿ ತಿಕ್ಕಿ ಉರುಳಿಸ್ಕೊಳ್ತಿದ್ದ ಒಬ್ಬ ಸೈನಿಕ ಹೇಳ್ತಾನೆ, ಹಸ್ತಿನಾಪುರದಲ್ಲಿ ನದಿ ಏನೋ ಇತ್ತು, ಆದರೆ ನಮ್ಮನ್ನು ಇಳಿಸಿದ ಜಾಗ ನದಿಗೆ ಒಂದು ಕೋಸ ದೂರದಲ್ಲಿ. ನಮ್ಮ ದೇಶದ ಹಾಗಲ್ಲ, ಎಲ್ಲಿ ಬೇಕಂದ್ರೆ ನೀರು, ಜರಿ, ಜಿನುಗು ಎಲ್ಲ ಇರುತ್ತೆ. ಇದೆಂಥ ಹಾಳು ದೇಶನಪ್ಪ, ಹೋಗ್ಬಿಡೋಣ ಅಂತ ಅಂತಾರೆ. ಹೌದು ಹೌದು, ಇನ್ನು ನಾವೆಲ್ಲ ಒಟ್ಟಿಗೆ ಹೊರಡೋದೆ ಅಂತ ಎದುರಿಗಿದ್ದ ಮತ್ತೊಬ್ಬ ಹೇಳ್ತಾನೆ. ಅಂದರೆ ಕುಂತಿ ಮಕ್ಕಳು ಕೌರವ ವಂಶಕ್ಕೆ ಸೇರಿದವರು ಅಂತೀಯೇನು ನೀನು ಅಂತ ಮತ್ತೊಬ್ಬ ಪ್ರಶ್ನೆ ಮಾಡ್ತಾನೆ. ನೋಡಪ್ಪ, ಯಾರು ಕುಂತಿ ಮಕ್ಕಳು, ಕೌರವ ವಂಶ ಅಂದರೆ ಯಾವುದು, ಏನು ನಮಗವೇನು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಬೆನ್ನ ಮೇಲೆ ಇದ್ದ ಬೆವರಿನ ಉಂಡೆಯನ್ನು ಉಪಾಯವಾಗಿ ಹಿಡಿದು ಬೀಳದೇ ಇರೋ ಹಾಗೆ ಮುಂಭಾಗಕ್ಕೆ ತರಗ್ತಾ ಮತ್ತೊಬ್ಬ ಕೇಳ್ತಾನೆ, ಅಯ್ಯೋ ದಡ್ಡ, ಅಷ್ಟು ಗೊತ್ತಿಲ್ವೇ, ನಾವೀಗ ಯುದ್ಧ ಮಾಡ್ತು ಕುಂತಿ ಮಕ್ಕಳ ಮೇಲೆ. ಕೌರವರು ಅಂದರೆ ಹಸ್ತಿನಾಪುರದವರು. ಎದುರಿಗಿದ್ದವನು ತನ್ನ ತಿಳುವಳಿಕೆಯನ್ನು ಪ್ರದರ್ಶನ ಮಾಡ್ತಾ ಹೇಳ್ತಾನೆ, ಅಂದರೆ ಕುಂತಿ ಅನ್ನೋನು ಕೌರವ ವಂಶದ ಮಗ ಅಲ್ವೇನೋ ಅಂತ ಗುಂಪಿಗೆ ಸೇರಿಕೊಂಡ ಮತ್ತೊಬ್ಬ ಹೇಳ್ತಾನೆ. ತಿಳುವಳಿಕೆ ಇದ್ದ ಒಬ್ಬ ನಗುತ್ತಾನೆ. ಅವನು ಯಾಕೆ ನಗ್ತಾನೆ ಅಂತ ಉಳಿದವ್ರಿಗೆ ಗೊತ್ತಾಗದೆ ಬೆಪ್ಪಾಗಿ ನೋಡ್ತಾರೆ. ಅಯ್ಯೋ ದಡ್ರು ನೀವೆಲ್ಲ, ಅದಕ್ಕೆ ಮತ್ತು ನಮ್ಮನ್ನೆಲ್ಲರೂ ಗುಡ್ಡುಗಾಡು ಜನ ಅಂತ ಹೇಳೋದು. ಅಲ್ಲ, ಕೌರವರ ಮನೆತನದ ವಿಷಯ ಗೊತ್ತಿಲ್ಲದೆ ಇರೋನು ಎಂತಹ ಆರ್ಯ ಅಂತ ನಗ್ತಾ ಇದ್ದವನು ಉಳಿದವರನ್ನು ಕೂಡ ಅಪಹಾಸ್ಯ ಮಾಡ್ತಾನೆ. ನೋಡಪ್ಪ, ನಾವೇನು ಈ ಆರ್ಯಾವರ್ತಕ್ಕೆ ಸೇರಿದ ಆರ್ಯರಲ್ಲ. ಹೆಚ್ಚು ಕಮ್ಮಿ ಒಂದು 25 ದಿನದ ಪ್ರಯಾಣ ನಮ್ಮದು. ಗಾಂಧಾರ ದಾಟಿ ಹೋಗಬೇಕು. ನಮ್ಮ ಕಡೆ ಹವೆ ಕೂಡ ಇಷ್ಟು ಸೆಕೆ ಇರೋದಿಲ್ಲ. ಇದನ್ನು ಕಟ್ಕೊಂಡು ನಮಗೇನು ಅಂತ ಹೇಳಿಬಿಟ್ಟು ಮೊದಲನೇವನು ತನ್ನ ಮೈ ಮೇಲಿದ್ದ ಬೆವರನ್ನು ಉಂಡೆ ಮಾಡಿ ಎಸಿತಾ ಹೇಳ್ತಾನೆ. ಆವಾಗ ಮತ್ತೊಬ್ಬ ಹೇಳ್ತಾನೆ, ನೋಡಪ್ಪ, ಎಂಥದೋ ಯಾರಿಗೆ ಬೇಕು, ಊರಿಗೆ ಹೋಗಬಹುದು ಅಂದ್ರಲ್ಲ, ಅಷ್ಟು ಸಾಕು, ನಾವೆಲ್ಲ ಹೊರಟು ಬಿಡೋಣ ಅಂತೇಳ್ಬಿಟ್ಟು ಅಲ್ಲಿದ್ದವರ ಪೈಕಿ ಹಿರಿಯ ಒಬ್ಬ ತೀರ್ಮಾನ ಹೇಳ್ತಾನೆ. ಉಳಿದವರೆಲ್ಲರೂ ಗಟ್ಟಿಯಾಗಿ ಆಯಿತು ತಥಾಸ್ತು ಅಂತಾರೆ. ಹಾಸ್ಯ ಮಾಡಿದವರು ಮತ್ತೆ ಅಂತಾರೆ, ದಡ್ರು ನೀವು, ಕೌರವರು ಅಂದರೆ ಯಾರು, ಕುಂತಿ ಮಕ್ಕಳು ಅಂದರೆ ಯಾರು ಅಂತ ಗೊತ್ತಿಲ್ಲ ನಿಮಗೆ. ಊರಿಗೆ ಹೋಗಬಹುದು ಅಂದ ತಕ್ಷಣ ಹೋಗೋಕ್ಕಾಗಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಯಾಕಾಗಲ್ಲ ಅಂತ ಮೊದಲನೇ ಅವನು ಕೇಳ್ತಾನೆ. ಹಿಂಭಾಗದಲ್ಲಿ ಒಂದು ಕುದುರೆ ಕೆನೆಯೋದು ಕೇಳುತ್ತೆ.
ಅದು ಕೆನೆದಿದ್ದನ್ನು ನೋಡಿ ಇನ್ನೊಂದು ಕೆನೆಯುತ್ತೆ. ಇನ್ನು 2, 3, 4, 15, 20 ಕುದುರೆ ಈ ಥರ ಒಂದಾದ್ಮೇಲೆ ಒಂದು ಕುದುರೆಗಳು ಕೆನೆಯಕ್ಕೆ ಶುರು ಆಗುತ್ತೆ. ಇವುಗಳದ್ದೇ ಚಂದ ನೋಡು, ಗಂಡು ಕುದುರೆ ಹೆಣ್ಣು ಕುದುರೆ ಎರಡನ್ನೂ ಯುದ್ಧಕ್ಕೆ ತಂದಿರ್ತಾರೆ ಅಂತ ಒಬ್ಬನಾಗುತ್ತಾನೆ. ಅಯ್ಯ, ಅದಕ್ಕೆ ನೋಡು ಈ ಆರ್ಯಾವರ್ತದವರಿಗೆ ಕುದುರೆ ಮರ್ಮ ಗೊತ್ತಿಲ್ಲ ಅಂತ ಹೇಳೋದು. ಅಶ್ವರಹಸ್ಯ ನಮ್ಮ ಕಡೆಯವ್ರಿಗೆ ಗೊತ್ತಿರೋ ಹಾಗೆ ಅಂತ ಒಬ್ಬ ಹೇಳೋಷ್ಟರಲ್ಲಿ ಯಾಕಾಗಲ್ಲ ಹೇಳು ಅಂತ ಮತ್ತೊಬ್ಬ ಹೇಳ್ತಾನೆ. ತಿಳಿವಳಿಸ್ತಿಗ ಬಿಗುಮಾನ ತೋರಿಸ್ತಾನೆ. ದಡ್ರಲ್ದವ್ರು ಯಾರು ಅಂತ ಹೇಳ್ರಿ, ಈಗ ನೀವು ನಾವು ಅಂತ ಹೇಳಿದಾಗ, ಅಯ್ಯೋ ಅದೇನು ದೊಡ್ಡ ವೇದ ರಹಸ್ಯನೇ, ನಾನೇ ಹೇಳ್ತೀನಿ ಕೇಳು ಅಂತ ತಲೆಗೆ ಸುತ್ತಿದ್ದ ರುಮಾಲನ್ನು ಗಟ್ಟಿಯಾಗಿ ಸುತ್ಕೊಂತ ಹೇಳ್ತಾನೆ. ನೋಡು, ನಮ್ಮ ರಾಜ್ಯದ ರಾಜನ ಹೆಂಡತಿ ಗಾಂಧಾರದ ದೊರೆಯ ಮನೆ ತಂದವಳು. ಗಾಂಧಾರದ ಹೆಣ್ಣಿನ ಮಗನಂತೆ ಈ ಕೌರವರ ರಾಜ ಅಂದರೆ ನಮ್ಮ ರಾಜ. ಇವ್ರ ಕಡೆಗೆ ಉಳ್ಕೊಂಡು ಯುದ್ಧ ಮಾಡಬೇಕು ಅಂದರೆ ನಾವು ನಮ್ಮ ರಾಜ ಹೇಳ್ದ ಹಾಗೆ ಕೇಳಲೇಬೇಕು, ಕಾಳಗ ಮಾಡಲೇಬೇಕು. ಊರಿಗೆ ಹೋಗ್ತೀನಿ ಅಂದರೆ ಬಿಡೋರು ಯಾರು ಹೇಳು ಅಂತೇಳ್ಬಿಟ್ಟು ಹೇಳ್ತಾನೆ. ಸರಿ, ಹಾಗಾದರೆ ಡಂಗುರ ಯಾಕೆ ಸಾರಿಸ್ತಾ ಇದ್ದಾರೆ ಅಂತ 3-4 ಜನ ಒಟ್ಟಿಗೆ ಕೂಗ್ತಾರೆ. ಆದರೆ ತಲೆಗೆ ರುಮಾಲು ಸುತ್ತಾ ಇದ್ದವನ ಮಾತು ನಿಜ ಇರಬಹುದಾ ಅಂತ ತಕ್ಷಣ ಅವರೆಲ್ಲರ ಮನಸ್ಸು ಒಪ್ಕೊಳ್ಳುತ್ತೆ. ಹಗುರವಾಗಿದ್ದು ಮನಸ್ಸು ಮತ್ತೆ ಭಾರ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನಾವೆಲ್ಲ ಈ ಯುದ್ಧವನ್ನು ಮಾಡಲೇಬೇಕಾ, ಹಿಂತಿರ್ಗಕ್ಕಾಗಲ್ವಾ ಅನ್ನೋ ಒಂದು ಆಲೋಚನೆ ಅವರಲ್ಲೆಲ್ಲರಲ್ಲೂ ಮೂಡ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಕುದುರೆಗಳ ಹೆಜ್ಜೆ ಸದ್ದು ಕೇಳುತ್ತೆ. ಎಲ್ಲರೂ ತಿರುಗಿ ನೋಡ್ತಾರೆ. ಅಶ್ವಪರಿಚಾರಕರು ಉದ್ದನೆ ಬಿದಿರು ದೊಣ್ಣೆಗಳಿಂದ ಕುದುರೆಗಳಿಗೆ ಹೊಡೆದು ಸನ್ನೆ ಮಾಡ್ತಾ ಇರ್ತಾರೆ. ಬಗ್ಗದೇ ಇರೋ ಕುದುರೆಗಳಿಗೆ ಜೋರಿನಿಂದ ಪೆಟ್ಟು ಕೊಡ್ತಾ ಇರ್ತಾರೆ. ದೂರ ಮಾಡ್ತಿರ್ತಾರೆ ಕುದುರೆಗಳನ್ನು. ಅವುಗಳ ಕೆನೆಯ ಹುಮ್ಮಸ್ಸು ಈಗ ಹತೋಟಿಗೆ ಬರುತ್ತೆ. ಆದರೆ ಅವು ಬುಸುಗುಡ್ತಾ ಪರಸ್ಪರರ ಕಡೆಗೆ ಕತ್ತು ತಿರುಗಿಸೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಇನ್ನು ತಮ್ಮ ಕಡೆಯವರ ಅಶ್ವರಹಸ್ಯದ ಜ್ಞಾನ ಇದ್ದವನು ಒಬ್ಬ ಹೇಳ್ತಾನೆ, ನೋಡು, ನಾನು ನೋಡ್ತಾನೆ ಇದ್ದೀನಿ ಆವಾಗಿಂದ, ನಮ್ಮ ಕಡೆಯ ರೀತಿಯಲ್ಲಿ ಕುದುರೆಗೆ ಸಂಜ್ಞೆ ಮಾಡೋ ಅಂಥವ್ರು ಈ ಕಡೆನೂ ಕೆಲವ್ರು ಇದ್ದಾರೆ. ನೋಡು, ಅಲ್ಲಿ ಬಂದ ನೋಡು, ಬೀಸ್ ಕುದುರೆ ಮೇಲೆ ಕೂತ್ಕೊಂಡು, ಕೆಂದು ಬಣ್ಣದ ಕುದುರೆ, ಮೀನು ಖಂಡದಿಂದ ಕುದುರೆ ಹೊಟ್ಟೆಗೆ ಹೇಗೆ ಬಿಗಿ ಮಾಡ್ತಿದ್ದಾನೆ ನೋಡು. ಈ ಸಂಜ್ಞೆ ಹೊರಗ್ನವ್ರು ನೋಡಿದ್ರೆ ತಿಳಿಯೋದಿಲ್ಲ, ನಮ್ಮ ಕಡೆಯವರಿಂದಲೇ ಕಲ್ತಿರೋದಿದು, ನಾನು ಪ್ರಮಾಣ ಮಾಡಬೇಕಾದ್ರೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಕುದುರೆ ಮೇಲೆ ಕೂತು ಬಂದವನು ಕಟ್ಟು ಕಿತ್ಕೊಂಡು ದಡಬಡ ಮಾಡ್ತಿದ್ದ ಕುದುರೆಗಳನ್ನು ಹತೋಟಿಗೆ ತರ್ತಾನೆ. ಅವುಗಳನ್ನು ವಿಂಗಡಿಸಿ ಬೇರೆ ಬೇರೆ ಕಟ್ಟೋ ರೀತಿಯನ್ನು ಆಳುಗಳಿಗೆ ಹೇಳ್ತಾನೆ. ಆಳುಗಳು ತೋರಿರೋ ಗೌರವದಿಂದ ಅವನೊಬ್ಬ ಪ್ರಮುಖ ಅಂತ ಯಾರಿಗೆ ಬೇಕಾದ್ರೂ ತಿಳಿತಾ ಇತ್ತು. ಅವನು ಸುಮಾರು 50 ಅಥವಾ 50 ಕಳೆದ ವಯಸ್ಸಿನವನು. ಕೆಂಪು ಬಣ್ಣದ ಒಳ್ಳೆ ಎತ್ತರ ಇರ್ತಾನೆ. ಬಿಗಿದು ಕಟ್ಟಿದ ಅಶ್ವಾರೋಹಿಯ ವೇಷ ಧರಿಸಿರ್ತಾನೆ. ರಾಜವಂಶದ ಕಳೆ ಇರುತ್ತೆ, ಆದರೆ ರಾಜ ಕಿರೀಟ ಇರೋದಿಲ್ಲ. ರಾಜಕುಮಾರರಿಗೆ ಇರುವಂತಹ ಒಂದು ಸಣ್ಣ ಕಿರೀಟನೂ ಒಂದು ತಲೆ ಮೇಲೆ ಇರೋದಿಲ್ಲ. ತಲೆಗೆ ಬರೀ ಉಷ್ಣೀಷ ಇರುತ್ತೆ, ಅಂದರೆ ರುಮಾಲ್ ಇರುತ್ತೆ. ಇವನೇ ಯುಯುತ್ಸು. ಇನ್ನು ಈ ಕತೆ ಯುಯುತ್ಸುವಿನ ಸ್ವಗತ, ಯುಯುತ್ಸುವಿನ ನೆನಪಿನ ಜೊತೆಗೆ ಮುಂದಕ್ಕೆ ಹೋಗುತ್ತೆ. ಕುದುರೆ ಮೇಲೆ ಕೂತ್ಕೊಂಡಿದ್ದು ಯುಯುತ್ಸು ದುರ್ಯೋಧನನ ಕಡೆಯ ಕುದುರೆ ಗುಂಪುಗಳನ್ನೆಲ್ಲ ಒಂದ್ಸಲ ಪರೀಕ್ಷೆ ಮಾಡ್ತಾನೆ. ಅವುಗಳ ಮುಖ, ಕಣ್ಣಿನ ಚುರುಕು, ಹಾಕಿರೋ ಲದ್ದಿಯನ್ನು ಸ್ವತಃ ನೋಡ್ತಾನೆ. ಅವು ಹುಯ್ಯೋ ಗಂಜಳದ ಬಣ್ಣವನ್ನು ಕೇಳಿ ತಿಳ್ಕೊಂಡು, ಪ್ರತಿಯೊಂದು ಕುದುರೆಯ ಆರೋಗ್ಯದ ಬಗ್ಗೆ ಖಚಿತ ಮಾಡಿಕೊಂಡು, ಅಲ್ಪ ಸ್ವಲ್ಪ ರೋಗದ ಅನುಮಾನ ಬಂದವಕ್ಕೆ ತಕ್ಷಣ ಅದಕ್ಕೆ ತಕ್ಕ ಔಷಧಿಗಳನ್ನು ಹೇಳಿ ಮುಂದೆ ರಥಗಳ ಕಡೆಗೆ ಸಾಕ್ತಾನೆ. ಆಗ ಅವನ ಎದುರುಗಡೆಯಿಂದ ದುಶ್ಯಾಸನ ಬರ್ತಾ ಇರ್ತಾನೆ. ಇವನನ್ನು ನೋಡ್ತಾನೆ, ಕೇಳ್ತಾನೆ, ಯುಯುತ್ಸು, ಎಲ್ಲ ಸರಿಯಾಗಿವ್ಯಾ? ರಥಗಳ ಕುದುರೆಗಳನ್ನು ಒಂದ್ಸಲ ನೋಡಿದ್ಯಾ ಅಂತ ಕೇಳ್ತಾನೆ. ಯುಯುತ್ಸು ಏನು ಮಾತಾಡೋದಿಲ್ಲ. ದುಶ್ಯಾಸನನು ಮತ್ತೆ ಏನು ಕೇಳೋದಿಲ್ಲ. ಬೇರೆ ಕೆಲಸದ ಗಡಿಬಿಡಿ ಇದ್ದಿದ್ದರಿಂದ ಅವನು ಹಾಗೆ ಹೊರಟು ಹೋಗ್ತಾನೆ. ರಥಗಳಿಗೆ ಇನ್ನೂ ಕುದುರೆಗಳನ್ನು ಹೂಡಿರೋದಿಲ್ಲ. ಆದರೆ ಸವಾರಿ ಕುದುರೆಗಳಿಂದ ಪ್ರತ್ಯೇಕ ಮಾಡಿ ಈ ಕುದುರೆಗಳನ್ನು ಬೇರೆ ಕಡೆ ಕಟ್ಟಿರ್ತಾರೆ. ಅವುಗಳ ಹತ್ರ ಹೋಗೋ ಹೊತ್ತಿಗೆ ಯುಯುತ್ಸುಗೆ ಏನೋ ಮನಸ್ಸು ಬದಲಾಗತ್ತೆ. ಮುಂದೆ ಸಾಗೋ ಉತ್ಸಾಹ ಇಲ್ಲದೆ, ಮತ್ತೆ ಎಲ್ಲಿಗೆ ಹೋಗಬೇಕು ಅನ್ನೋ ಖಚಿತ ಮನಸ್ಸು ಇಲ್ಲದೆ, ತನ್ನ ಕುದುರೆಯನ್ನ ಬಲಭಾಗಕ್ಕೆ ತಿರುಗಿಸಿ ಸಾಗ್ತಾ ಇರಬೇಕಾದ್ರೆ ಆನೆ ಮೇಲೆ ಕೂತು ಡಂಗುರ ಸಾರ್ತಾ ಇದ್ದವನು ಹತ್ತಿರದಲ್ಲೇ ಕೂಗ್ತಿರ್ತಾನೆ. ವಿಷಯ ಇವನಿಗೀಗಾಗಲೇ ಗೊತ್ತಿರುತ್ತೆ. ಡಂಗುರವನ್ನ ಆಗ್ಲೇ 1-2 ಸಲ ಕೇಳಿರ್ತಾನೆ. ಆದ್ರೂ ಕೂಡ ಈಗ ಮತ್ತೆ ಕುದುರೆಯನ್ನು ನಿಲ್ಲಿಸಿ ಕೇಳ್ತಾನೆ ಅದನ್ನ. ದುರ್ಯೋಧನ ಚಕ್ರವರ್ತಿಯ ಪಕ್ಷ ಬೇಡದವರು ಶತ್ರು ಪಕ್ಷವನ್ನ ಸೇರಬಹುದು, ಅಥವಾ ಯುದ್ಧನೇ ಬೇಡ ಅಂತ ಅನ್ನೋರು ಊರಿಗೆ ಹೋಗಬಹುದು. ತೀರ್ಮಾನಿಸೋ ಗಡುವು ನಾಳೆ ಬೆಳಗಿನ ತನಕ ಇದೆ.
ಎಲ್ಲಾದ್ರೂ ದೂರ ಹೋಗಿ ಗದ್ದಲ ಇಲ್ಲದೆ ಏಕಾಂತದಲ್ಲಿ ಕೂತು ಯೋಚನೆ ಮಾಡಬೇಕು ಅಂತ ಅವನಿಗನ್ಸುತ್ತೆ. ಆದ್ರೆ ಎಲ್ಲಿಗೆ ಅಂತ ಹೋಗೋದು? ಎಷ್ಟು ದೂರ ಹೋದ್ರೂ ಕಾಲಾಳುಗಳಿರ್ತಾರೆ, ಕುದುರೆಗಳು, ರಥಗಳು, ಆನೆಗಳು, ಹಸ್ತಿನಾವತಿ ಕಡೆಯಿಂದ ಸಾಮಾನು ಹೊತ್ಕೊಂಡು ಬರ್ತಿರೋ ಎತ್ತಿನ ಗಾಡಿಗಳಿರುತ್ತವೆ. ಕುದುರೆ ಸವಾರಿ ಮಾಡ್ಬೇಕಾದ್ರೇನೆ ತನ್ನ ಬುದ್ಧಿ ಚುರುಕಾಗಿ ಕೆಲಸ ಮಾಡೋದು ಅಂತ ಅನ್ಸುತ್ತೆ. ಆದ್ರೂ ಕೂಡ ಈಗ ಯಾಕೋ ಏನು ಯೋಚನೆ ಮಾಡಕ್ಕೆ ಆಗ್ತಾ ಇಲ್ವಲ್ಲ? ಆಯಾಸಕ್ಕಾಗ್ತಾ ಇದೆಯಾ ಈ ಥರ? ಅಥವಾ 3 ರಾತ್ರಿಯಿಂದ ನಿದ್ದೆಗಟ್ಟಿದ್ದಕ್ಕ? ಅಥವಾ ಮತ್ತೇನು ಅವನು ಹೊಳೆಯೋದಿಲ್ಲ? 50 ಕಳೆದ ನಂತರ ಕುದುರೆ ಮೇಲೆ ಕೂತು ಆಲೋಚನೆ ಮಾಡೋದು ಸಾಧ್ಯ ಇಲ್ವೇನೋ ಅನ್ಸುತ್ತೆ. ಅದೇ ಇರಬಹುದು ತನ್ನ ಈ ಬೇಸರಕ್ಕೆ ಅಂತಲೂ ಅನ್ಕೊಳ್ತಾನೆ. ಯುದ್ಧ ಬೇಡದವರು ಊರಿಗೆ ಹೋಗಬಹುದು ಅಥವಾ ಶತ್ರು ಪಕ್ಷ ಸೇರಬಹುದು. ಆಗ್ಲೇ 6 ತಿಂಗಳೇ ಆಗೋಗಿದೆ. ಸಂಧಿ ಅಥವಾ ಸಮರ ನಿಶ್ಚಯದ ಮಾತುಕತೆ ಆರಂಭ ಆಗಿ ದುರ್ಯೋಧನನ ನಿಶ್ಚಯದ ಬಗ್ಗೆ ತನಗೆ ಇದ್ರ ಬಗ್ಗೆ ಅನುಮಾನವೇ ಇರಲಿಲ್ಲ. ಆದರೆ ಯುದ್ಧ ಮಾಡೋ ಶಕ್ತಿ ಪಾಂಡವ್ರಿಗೆ ಇದೆಯಾ ಅನ್ನೋ ವಿಷಯದಲ್ಲಿ ಸ್ವಲ್ಪ ಸಂಶಯ ಇತ್ತು. ಈಗ ನೋಡಿದ್ರೆ ಅವರು ಕೂಡ 7 ಭಾಗ ಸೈನ್ಯವನ್ನ ಕೂಡಿಸಿ ತಗೊಂಡ್ಬಂದಿದ್ದಾರೆ. ಅವ್ರ ಕಡೆ ಕಾಯುವಂತಹ ಹಲವು ರಾಜರು ಬಂದಿದ್ದಾರೆ. ತನಗೆ ಮಾತ್ರ ಆಗ್ನಿಂದಲೂ ಈ ಯುದ್ಧನೇ ಬೇಡ ಅನ್ನಿಸ್ತಿದೆ. ಹಾಗಂತ ದುರ್ಯೋಧನಗೆ ಹೇಳಿದ್ದು ಆಯಿತು. ಯಾರು ಕೇಳ್ತಾರೆ ನನ್ನ ಮಾತು ಅಂತ ಅಂದ್ಕೊಳ್ತಾನೆ. ಅವನು ಕೂತಿದ್ದ ಕುದುರೆ ಕೆನಿಲಿಕ್ಕೆ ಶುರು ಆಗುತ್ತೆ. ಮುಂದಿನ 2 ಕಾಲುಗಳನ್ನು ಎತ್ತಿ ಆ ಕುದುರೆ ಮೈ ಮುರಿಯುತ್ತೆ. ಏನಾಗಿದೆ ಇದಕ್ಕೆ ಅಂತ ಅಂದ್ಕೊಂಡು ತೊಡೆ ಕಾಲುಗಳಿಂದ ಕುದುರೆಯನ್ನು ಬಿಗಿ ಮಾಡ್ತಾನೆ. ತನಗೆ ಅನಿಸಿದ್ದು ಯುದ್ಧ ಬೇಡ ಅಂತಲಾ ಅಥವಾ ಬೇರೆ ಏನು ಅಂತ ನೆನಪನ್ನು ಖಚಿತ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಯುದ್ಧದ ಬೇಕು ಬೇಡಗಳು ಯಾವತ್ತೂ ಮುಖ್ಯ ಪ್ರಶ್ನೆ ಆಗಿರಲಿಲ್ಲ. ಈ ಮನೆಯಲ್ಲಿ ಹುಟ್ಟಿದಾಗಿದೆ ಧೃತರಾಷ್ಟ್ರನಿಂದ. ಅದು ಗಾಂಧಾರಿಯ ದಾಸಿಗೆ, ಅಂದರೆ ನಾನು ರಾಜನ ಮಗನೂ ಹೌದು, ದಾಸಿಯ ಮಗನೂ ಹೌದು. ಅಮ್ಮ ಏನೋ ಧೃತರಾಷ್ಟ್ರನ ಬಗ್ಗೆ ಹೇಳುವಾಗ ನಿನ್ನ ಪಿತ, ನಿನ್ನಪ್ಪ ಅಂತಾಳೆ. ತನ್ನ ಜೊತೆ ಸಪ್ತಪದಿ ಮಾಡಿಕೊಂಡು ಮಹಿಷಿಯ ಸ್ಥಾನ ಅನುಗ್ರಹಿಸಿದ ಸ್ವಾಮಿ ಅನ್ನೋ ರೀತಿಯ ನಿಷ್ಠೆಯಿಂದಲೇ ಅಮ್ಮ ನಡ್ಕೊಂಡಿದ್ದಾಳೆ ಅವನ ಜೊತೆಗೆ. ಮದುವೆಯಲ್ಲಿ ರಾಜ ವಧುವಿನ ಜೊತೆಗೆ ಹಲವಾರು ಸುಂದರ ದಾಸಿಯರನ್ನ ವಧುವಿನ ಸೇವೆಗೆ ಕಳಿಸ್ತಾರಂತೆ. ಅದು ಅಷ್ಟಕ್ಕೆ ಅಲ್ಲ, ಅವಳ ಗಂಡನ ವ್ಯಂಜನಕ್ಕೂ ಕೂಡ. ಗಾಂಧಾರಿಯ ದಾಸಿಯರಲ್ಲಿ ಈ ನಮ್ಮಮ್ಮನು ಒಬ್ಬ ಖಾಸ ದಾಸಿ, ಸಖಿ ಅಂತ ಅಂತಿದ್ಲು. ಗಾಂಧಾರದವರು ಬಡವರು. 10 ಜನ ದಾಸಿಯರನ್ನ ಕಳಿಸಿದ್ರು ಗಾಂಧಾರಿ ಜೊತೆಯಲ್ಲಿ. ಗಾಂಧಾರಿ ಸಖಿ ಅಂತಾಳೆ, ಇವತ್ತಿಗೂ ನೆನೆಸ್ಕೊಳ್ತಾಳೆ ಅಂತ ಅಮ್ಮ ಎಷ್ಟೋ ಸಲ ಹೇಳ್ತಾ ಇರ್ತಾಳೆ. ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಅವಳ ಕೈ ಹಿಡಿದು ನಡೆಸ್ತಿದ್ದವಳು ಅಮ್ಮನೇನೆ. ತೊಡೆ ಕಾಲುಗಳಿಂದ ಬಿಗಿ ಮಾಡಿದ ಮೇಲೆ ಮುಂದಿನ ಕಾಲುಗಳನ್ನ ನೆಲಕ್ಕೆ ಊರಿ ಕುದುರೆ ನಿಂತ್ಕೊಳ್ಳುತ್ತೆ. ಪಾಪ, ಇದಕ್ಕೂ ಕೂಡ ವಿಶ್ರಾಂತಿನದೇ ಇಲ್ಲ ಅನ್ಸುತ್ತೆ. ಪಿತ ಅನ್ನಿಸ್ಕೊಂಡವನು ನನ್ನನ್ನು ಮಗ ಅಂತ ಅಂತಾನೆ, ಆದರೆ ರಾಜ್ಕುಮಾರ ಅನ್ನೋದಿಲ್ಲ. ಆ ಬಿರುದು ಏನಿದ್ರು ತಾನು ಸಪ್ತಪದಿ ಮಾಡಿಕೊಂಡ ಗಾಂಧಾರಿ ಹೊಟ್ಟೆಯಲ್ಲಿ ಹುಟ್ಟಿದ 14 ಗಂಡು ಮಕ್ಕಳಿಗೆ ಮಾತ್ರ, ಜೊತೆಗೆ ಕೊನೆ ಮಗಳಾದ ದುಶ್ಯಳೆಗೆ. ನಾವೆಲ್ಲ ಬರೀ ಮಕ್ಕಳು, ಅವರೆಲ್ಲ ರಾಜನ ಮಕ್ಕಳು. ನಾವು ಧೃತರಾಷ್ಟ್ರನ ಪುತ್ರರು, ಆದರೆ ಕೌರವರಲ್ಲ, ರಾಜಕುಮಾರರು ಅಲ್ಲ. ಅದಕ್ಕೆ ಕೂಡ ವಿಶ್ರಾಂತಿ ಇಲ್ಲ ಅಂತ ಮತ್ತೆ ಕುದುರೆ ಕಡೆ ಅವನ ಗಮನ ಹೋಗುತ್ತೆ. ಎಷ್ಟೇ ಆಯಾಸ ಆಗಿದ್ರೂ ಹೊಂದಿಕೊಂಡು ಈ ಕುದುರೆಯನ್ನು ಬಿಟ್ಟು ಬೇರೆದನ್ನ ಹತ್ತಕ್ಕೆ ನನಗೆ ಯಾಕೋ ಮನಸ್ಸೇ ಬರೋದಿಲ್ಲ. ನನ್ನ ಪ್ರೀತಿ ಇದು ಅಂದರೆ ಕುದುರೆಗೂ ಮುಳುವು ಅಂತ ಅಂದ್ಕೊಳ್ತಾ ಇರ್ತಾನೆ ಯುಯುತ್ಸು. ಅಷ್ಟು ಹೊತ್ತಿಗೆ ಎದುರುಗಡೆಯಿಂದ ದುರ್ಯೋಧನ ಬರ್ತಾನೆ. ಯುಯುತ್ಸುವನ್ನು ನೋಡಿದ ತಕ್ಷಣ ತನ್ನ ಕುದುರೆಯನ್ನು ಇತ್ತ ತಿರುಗಿಸ್ತಾನೆ. ಅವನ ಬೆಂಗಾಲಿಗ ಸವಾರರು ಕೂಡ ಈ ಕಡೆಗೆ ಬರ್ತಾರೆ. ದುರ್ಯೋಧನನೇ ಮೊದಲು ಮಾತಾಡಿಸ್ತಾನೆ. ಸೋದರ ಯುಯುತ್ಸು, ಕುದುರೆಗಳೆಲ್ಲ ಕ್ಷೇಮ ತಾನೆ? ಆಚಾರ್ಯ ದ್ರೋಣರು ಈಗ ತಾನೇ ಹೇಳ್ತಾ ಇದ್ರು, ಈ ಯುದ್ಧದಲ್ಲಿ ಕುದುರೆಗಳದೇ ಪ್ರಧಾನ ಪಾತ್ರ ಅಂತೆ. ಇಡೀ ಅಶ್ವದಳದ ಅಧಿಪತಿಯಾದ ನಿನ್ನ ಹೆಗಲ ಮೇಲೆ ಎಲ್ಲನೂ ಇದೆ. ಇಂಥ ಸಮಯದಲ್ಲೇನೆ ಕುದುರೆಗಳಿಗೆ ಏನಾದರೂ ಸಾಮೂಹಿಕ ರೋಗ ಕೂಡ ಬರಬಹುದು. ಹೊಸ ಜಾಗ, ಹೊಸ ಮಣ್ಣು, ಹೊಸ ನೀರು, ಆಹಾರಕ್ಕೆ ಕೂಡ ಹೊಸ ಸೊಪ್ಪು ಸದೆ ಬರುತ್ತೆ. ಸರಿ, ಇಲ್ಲಿ ಹುಲ್ಲಿನ ಸರಬರಾಜು ಎಲ್ಲ ಸರಿಯಾಗಿದೆ ತಾನೆ ಅಂತ ಕೇಳ್ತಾನೆ. ಯುಯುತ್ಸು ಎಲ್ಲ ಸರಿಯಾಗಿದೆ ಅಂತಾನೆ. ಹೆಚ್ಚು ಮಾತಾಡೋಕ್ಕೆ ಅವನಿಗೆ ಯಾಕೋ ಮನಸ್ಸಿರೋದಿಲ್ಲ. ದುರ್ಯೋಧನ ಅವನ ಮುಖವನ್ನು ನೋಡ್ತಾನೆ. ತನ್ನ ಕುದುರೆಯನ್ನು ಹತ್ತಿರಕ್ಕೆ ನಡೆಸಿ ಬಲತೋಳನ್ನು ನೀಡಿ ಅವನ ಭುಜದ ಮೇಲೆ ಕೈ ಇಡ್ತಾನೆ. ಏನು ತಮ್ಮ ಯೋಚನೆ ಅಂತ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಕೇಳ್ತಾನೆ. ಯುಯುತ್ಸು ಏನು ಮಾತಾಡೋದಿಲ್ಲ.
ಇನ್ನು ಕೆದಕಕ್ಕೆ ಇಷ್ಟ ಇರಲಿಲ್ವಾ, ಅಥವಾ ಸುತ್ತ ಇದ್ದ ಇತರ ಸವಾರರು ಮಾತಾಡಬಾರ್ದು ಅಂತಲೋ ಏನೋ ದುರ್ಯೋಧನ ಮತ್ತೇನು ಕೇಳೋದಿಲ್ಲ, ಹೇಳೋದು ಇಲ್ಲ. ಪೂರ್ವದ ಕಡೆ ರಾಜರು ಬಂದಿದ್ದಾರಂತೆ, ಎದುರುಗೊಳ್ಬೇಕು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಯುಯುತ್ಸು ಅವನು ಹೋದ ಕಡೆ ಕೂಡ ತಿರುಗೋದಿಲ್ಲ, ಕುದುರೆಯನ್ನು ತಿರುಗಿಸೋದಿಲ್ಲ. ಸಹೋದರ ಯುಯುತ್ಸು ತಮ್ಮ 6 ತಿಂಗಳಿಂದ ಈಚೆಗೆ ತನಗೆ ಅನಿಸಿದ್ದು ಈಗ ಸ್ಪಷ್ಟ ಆಯಿತು. ಅಂದರೆ ಅದಕ್ಕೆ ಮುಂಚೆ ಯಾವತ್ತು ಸಹೋದರ ತಮ್ಮ ಅಂತ ಎಂದೂ ಏನು ಅಂದವನಲ್ಲ. ಈಗ ಅಂತ ಇದ್ದಾನೆ. ಯುದ್ಧ ಬೇಕು ಅಥವಾ ಬೇಡ ಅನ್ನೋದು ಯಾವತ್ತೂ ತನ್ನ ಮುಖ್ಯ ಪ್ರಶ್ನೆ ಆಗಿರಲಿಲ್ಲ. ಅದನ್ನು ಅಂತಿಮವಾಗಿ ನಿರ್ಣಯ ಮಾಡೋದು ತನ್ನ ಕೈಯಲ್ಲಿರಲಿಲ್ಲ. ಯಾಕೆಂದರೆ ಎಷ್ಟಾದರೂ ತಾನು ದಾಸಿಗೆ ಹುಟ್ಟಿದವನು. ಇತರ 85 ಜನರು ಕೂಡ ದಾಸಿ ಮಕ್ಕಳೇನೆ, ಆದರೆ ಧೃತರಾಷ್ಟ್ರನ ಮಕ್ಕಳು. ದುರ್ಯೋಧನ ಯಾವತ್ತೂ ನಮ್ಮನ್ನೆಲ್ಲ ತಮ್ಮಂದ್ರು ಅಂತ ಭಾವಿಸೇ ಇರಲಿಲ್ಲ, ಕರೆದೂ ಇರಲಿಲ್ಲ. ಕುದುರೆ ಆಳು, ರಥದ ಆಳು, ಮಾವುತ, ಮೇಲ್ವಿಚಾರಕ ಹೀಗೆ ಕರಿತಾ ಇದ್ದಿದ್ದು. ಅಭ್ಯಾಸ ಬಲದಿಂದ ತನಗೂ ಕೂಡ ಅದು ಯಾವತ್ತೂ ಹೀನಾಯವಾಗಿ ಕಂಡೂ ಇರಲಿಲ್ಲ. ದಾಸಿಗೆ ಹುಟ್ಟಿದವನೇ ಹೌದು ನಾನು. ಮದುವೆಯಾದ ಹೆಂಡತಿಯ ಮಕ್ಕಳ ಅಂತಸ್ತನ್ನು ಬಯಸಬಾರದು ಅಂತ ನನಗೆ ಗೊತ್ತಿಲ್ವೇ? ದೂತನಾಗಿ ದೃಪದನ ಪುರೋಹಿತ ಬಂದಾಗ್ಲೇನೆ ದುರ್ಯೋಧನ ಮೊದಲಿಗೆ ನನಗೆ ಹೇಳಿದ್ದು, ಅವರು 5 ಜನ ಇರಬಹುದು, ಆದರೆ ನಾವು 100 ಜನ ಇದ್ದೀವಿ ಸೋದರರು. ನನಗೆ 99 ಮಂದಿ ತಮ್ಮಂದಿರಿದ್ದಾರೆ, ಬರೀ 13 ಜನರಲ್ಲ ಅಂತ ಅಂದಿದ್ದ. ಆಮೇಲೆ ಸಂಧಿಗೆ ಯಾದವರ ಕೃಷ್ಣ ಬಂದಾಗಲೂ ಕೂಡ ಇದೇ ಮಾತನ್ನು ಘೋಷಣೆ ಮಾಡಿದ್ದ, ನಾವು 100 ಜನ ಸೋದರರು ಅಂತ. ಈ ಮಾತನ್ನು ಕೇಳಿ ಅಪ್ಪನ ಮುಖದಲ್ಲೇನೋ ನೆಮ್ಮದಿ ಬಂದಿತ್ತು. ಹಿರಿಯ ಮಗನಲ್ಲಿ ಕೊನೆಗೂ ಭಾತೃ ಪ್ರೇಮ ಹುಟ್ಟಿತು ಅಂತ ಅವನು ಅಂದ್ಕೊಂಡ. ಆದರೆ ನನಗೆ ಒಂಥರ ಕಸಿವಿಸಿ ಹುಟ್ಟಿತ್ತು. ಅವರ ಸಂಧಿಯ ಪ್ರಯತ್ನ ಮುರಿದು ಯುದ್ಧನೇ ನಿಶ್ಚಯ ಆದಮೇಲೆ ದುರ್ಯೋಧನನ ವರ್ತನೆ ಇದ್ದಕ್ಕಿದ್ದ ಹಾಗೆ ಎಷ್ಟೊಂದು ಪರಿವರ್ತನೆ ಆಗೋಯ್ತು. ಆಳಿನ ಥರ ಕರಿತಿದ್ದ ದಾಟಿ ಹೋಯ್ತು. ನಮ್ಮೆಲ್ಲರನ್ನು ಕರಿಬೇಕಾದ್ರೆ ಸಹೋದರ ಭಾವ ಹಿಂಡಿ ಸುರಿಯೋಕ್ಕೆ ಶುರು ಆಗ್ಬಿಟ್ಟಿತ್ತು. ನಮ್ಮ ತಡಿಕೆ ಗೋಡೆ ಮನೆಗಳು ಯಾವ ದಿಕ್ಕಿಗಿವೆ ಅಂತ ಕೂಡ ನೋಡ್ದವನು, ತಿಳಿದೇ ಇರೋನು ಆಳುಗಳನ್ನು ಜೊತೆಲಿ ಕರ್ಕೊಂಡು ಬಂದು ನಮ್ಮೆಲ್ಲರ ಮುಖ್ಯರ ಮನೆಗಳಿಗೆ ಬರ್ತಾ ಇದ್ದ. ನಮ್ಮ ಹೆಂಡಿರು ಮಕ್ಕಳ ಕುಶಲ ಸಮಾಚಾರ ವಿಚಾರಿಸ್ತಿದ್ದ. ಈ ದಾಸಿ ಪುತ್ರರಿಗೆ, ಅವರ ಸೂತ ಕುಲದ ಹೆಂಡರಿಗೂ ಕೂಡ ಎಷ್ಟೊಂದು ಸಂತೋಷ ಆಗ್ತಿತ್ತು, ಧನ್ಯತಾ ಭಾವ ಬರ್ತಿತ್ತು. ಹಾಗೆ ನನ್ನ ಹೆಂಡತಿಗೂ ಕೂಡ, ಮಕ್ಕಳಿಗೂ ಹಾಗೆ ಅನ್ನಿಸ್ತು. ಮಹಾರಾಜನೇ ಮನೆಗೆ ಬಂದ, ಸಾಕ್ಷಾತ್ ಮಹಾರಾಜನೇ ಬಂದಿದ್ದಾನೆ, ನೀನು ಯಾಕೆ ಹಾಗಿದ್ದೆ ಮುನ್ಸಿನ ಮುಖ ನೋಡಿಕೊಂಡು ಅಂತ ನನ್ನ ಹೆಂಡತಿ ಭದ್ರೆ ಕೇಳಿದ್ಲು. ಬಿಡಿಸಿ ಹೇಳಿದ್ರು ಅವಳಿಗೆ ಹೇಗೆ ಅರ್ಥ ಆಗಕ್ಕೆ ಸಾಧ್ಯ? ನನ್ನ ಮನಸ್ಸಲ್ಲಿ ಯಾಕೆ ಈ ಥರ ತಿರಸ್ಕಾರ ಹುಟ್ಟಿದೆ ಅಂತ ಅವಳಿಗೆ ಹೇಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಅವನ ಕುದುರೆ ಮತ್ತೆ ಮುಂಭಾಗದ 2 ಕಾಲುಗಳನ್ನು ಎತ್ತುತ್ತೆ. ಅತಿಯಾಗಿ ಬಳಲಿಸಿದ್ರೆ ಮೊಂಡು ಬೀಳುತ್ತೆ ಅನ್ನೋ ಅರಿವಾಗತ್ತೆ. ತಾನೇ ತಕ್ಷಣ ಕೆಳಗಿಳಿದು ಕಡಿವಾಣದ ಹಗ್ಗವನ್ನು ಹತ್ತಿರದಲ್ಲಿದ್ದ ಆಳಿನ ಕೈಗೆ ಕೊಟ್ಟು ಕಳಿಸ್ತಾನೆ. ಬೇರದ್ದು ಕುದುರೆ ತಂದು ಕೊಡ್ಲೆ ಅಂತ ಮತ್ತೊಬ್ಬ ಆಳು ಕೇಳಿದಾಗ, ಯಾಕೆ ಇನ್ನೊಂದು ಕುದುರೆ, ಎಲ್ಲಿಗೆ ಹೋಗಬೇಕು ಅಂತ ಯುಯುತ್ಸುಗೆ ಅನಿಸುತ್ತೆ. ಎಲ್ಲಿಗೆ ಹೋಗಬೇಕು ಅಂತಲೂ ಅವನಿಗೆ ಗೊತ್ತಾಗೋದಿಲ್ಲ. ಮನಸ್ಸು ಮತ್ತೆ ಯೋಚನೆಯಲ್ಲಿ ಮುಳುಗೋಗುತ್ತೆ. ಬರೀ ನನ್ನೊಬ್ಬನಲ್ಲೇ ಯಾಕೆ ಈ ತಿರಸ್ಕಾರ ಹುಟ್ಕೊಂತು? ಇತರ ಸಹೋದರರಲ್ಲಿ ಕಾಣದೇ ಇರೋದು ಯಾಕೆ? ಜೊತೆಗೆ ಉತ್ತರನೂ ಹೊಳಿತಾ ಹೋಗುತ್ತೆ. ಆದರೆ ನನ್ನ ಮನಸ್ಸಿಗೆ ಕೂಡ ಬಾಯಿ ಬಿಟ್ಟು ಹೇಳ್ಕೊಳ್ಳೋದಿಲ್ಲ. ತಕ್ಷಣ ವಿದುರ ಚಿಕ್ಕಪ್ಪನ ನೆನಪು ಬರುತ್ತೆ ಅವನಿಗೆ. ಒಂದು ಥರದ ಚಿಕ್ಕಂದಿನಿಂದ ತನ್ನನ್ನು ಸಾಕಿದ್ದವರು ಅವರೇನೆ. ಹೆಂಡತಿ ಹೊಟ್ಟೆಯಲ್ಲಿ 15, ದಾಸಿಯರಲ್ಲಿ 86 ಹುಟ್ಟಿಸಿರೋ ಕುರುಡ ಅಪ್ಪನಿಗೆ ಯಾವ ಮಕ್ಕಳನ್ನು ತಾನೇ ಎತ್ತಾಡಿಸೋ ವ್ಯವಧಾನ ಇರೋಕ್ಕೆ ಸಾಧ್ಯ? ಅಲ್ಲದೆ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿದ್ದವುಗಳಂತೆ ದಾಸಿ ಹೊಟ್ಟೆಯಲ್ಲಿ ಉದುರಿದವುಗಳನ್ನು ಎತ್ತಿ ತೊಡೆ ಮೇಲೆ ಇಟ್ಕೊಂಡು ಅಥವಾ ಕೂರಿಸಿ ಮುದ್ದಿಸಕ್ಕೆ ಸಾಧ್ಯನೇ? 1 ವರ್ಷದ ಮಗು ಆಗಿದ್ದಾಗಿಂದಲೇ ವಿದುರ ಚಿಕ್ಕಪ್ಪನಿಗೆ ನನ್ನ ಮೇಲೆ ಪ್ರೀತಿ ಬಂತಂತೆ. ಸುಟಿಯಾದ ಮಗು ಅಂತ ಅಮ್ಮ ಕೂಡ ಎಷ್ಟೋ ಸಲ ಅದನ್ನೇ ಹೇಳ್ತಾ ಇದ್ಲು. ಅವನು ಸಾಕಿ ಸಲಹಿ ತಿಳುವಳಿಕೆ ಹೇಳದೇ ಇದ್ರೆ ತಾನು ಕೂಡ ಉಳಿದವ್ರ ಹಾಗೆ ಇರ್ತಿದ್ನೋ ಏನೋ ಗೊತ್ತಿಲ್ಲ. ತಿರಸ್ಕಾರ ಅಂದರೆ ಏನು ಅಂತ ತಿಳಿಯದ ಮಟ್ಟದಲ್ಲಿ ಬೆಳೀತಿದ್ದೆ ಅಂತ ಕಾಣುತ್ತೆ. ಹಸ್ತಿನಾವತಿ ಮಾತ್ರ ಅಲ್ಲ, ಎಲ್ಲ ಅರಮನೆಗಳ ಸುತ್ತ ಇರೋ ದಾಸಿ ಸಂತತಿಯ ಸಮುದಾಯನೂ ಹೀಗೆ ಯೋಚನೆ ಮಾಡಬಹುದಾ? ಚಿಕ್ಕಪ್ಪ ಎಷ್ಟೋ ಸಲ ಹೇಳ್ತಾನೆ ಇರ್ತಾನೆ, ಈ ಸೂತ ಸಮುದಾಯದ ನಿಷ್ಠೆ ಇಲ್ಲದೆ ಇದ್ದಿರೆ ಯಾವ ರಾಜ್ಯನೂ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು. ತನಗೆ ಮೊದಲು ಅರ್ಥ ಆಗ್ತಿರ್ಲಿಲ್ಲ, ಈಗ ಇದೆಲ್ಲ ಅರ್ಥ ಆಗ್ತಿದೆ. ಹಾಗೇನೆ
ಮತ್ತೊಮ್ಮೆ ತಿರಸ್ಕಾರನು ಜಾಸ್ತಿ ಆಗ್ತಾ ಹೋಗ್ತಿದೆ. ಎಂಥ ಬಾಳು ನಮ್ದು! ರಾಣಿಯ ಜೊತೆಗೆ ರಾಜನ ಭೋಗಕ್ಕೆ ಮೀಸಲಾದ ಹೆಂಗಸು. ಅವಳು ಹೊಟ್ಟೆ ಮಕ್ಕಳು ಸಾಧಾರಣ ವೈಶ್ಯರಂತೆ ಸ್ವತಂತ್ರರಾಗಿ ಕೃಷಿಯಲ್ಲಿ ನಿರತರಾಗುವ ಸ್ವಾತಂತ್ರ್ಯನೂ ಅವ್ರಿಗಿಲ್ಲ. ರಾಜಪುತ್ರರು ಅನ್ನೋ ಅಧಿಕಾರನೂ ಅವ್ರಿಗಿಲ್ಲ. ಹೆಣ್ಣು ಮಗಳು ಹುಟ್ಟಿದ್ರೆ ರಾಜ್ಕುಮಾರಿಗೆ ದಾಸಿ ಅಥವಾ ಸಖಿ ಆಗ್ಬೇಕು. ಅವಳ ಜೊತೆಗೆ ಅವಳ ಗಂಡನ ಮನೆಗೆ ಹೋಗಿ ಅವನು ಬಯಸಿದಾಗ ಒಪ್ಪಿಸ್ಕೊಂಡು ಮಕ್ಕಳನ್ನ ಹೆತ್ತು ಮತ್ತೆ ಸೂತಕುಲವನ್ನು ಬೆಳೆಸ್ಬೇಕು. ಇದನ್ನೆಲ್ಲ ಯುಯುತ್ಸು ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ಅಷ್ಟರಲ್ಲಿ ಅವನ ಆಳು ಇನ್ನೊಂದು ಕುದುರೆಯನ್ನು ತಂದು ನಿಲ್ಲಿಸ್ತಾನೆ. ಇವನು ಬಹಳ ಬುದ್ಧಿವಂತ. ತನ್ನ ಪ್ರೀತಿಗೆ ಪಾತ್ರವಾದವುಗಳಲ್ಲೇ ಒಂದನ್ನ ಆರಿಸಿ ತಂದಿದ್ದಾನೆ ಅಂತ ಅಂದ್ಬಿಟ್ಟು ಯುಯುತ್ಸುಗೆ ಅನ್ಸತ್ತೆ. ಹೋಗ್ಬಿಟ್ಟು ಅವನು ತಂದಿದ್ದ ಕುದುರೆಯ ಬೆನ್ನಿನ ಮೇಲೆ ಕೂತ್ಕೊಳ್ತಾನೆ. ಆದರೆ ಎಲ್ಲಿಗೆ ಹೋಗಬೇಕು ಅಂತ ಅವನಿಗೆ ತಿಳಿಯೋದಿಲ್ಲ. ಉಳಿದ ಕುದುರೆಗಳ ಮೇಲ್ವಿಚಾರಣೆ ನೋಡೋ ಮನಸ್ಸೂ ಆಗೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಚಿಕ್ಕಪ್ಪ ವಿದುರನನ್ನು ನೋಡಬೇಕು ಅನ್ನೋ ವಿಚಾರ ಹುಟ್ಟುತ್ತೆ. ತಕ್ಷಣ ಒಂದು ಅಂಶ ಮನಸ್ಸಲ್ಲಿ ಗೋಚರಿಸುತ್ತೆ. ಉಳಿದವರೆಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ. ಮೂಳೆ ಮುದುಕ ಪಿತಾಮಹ, ಗಟ್ಟಿ ದವಡೆ ಆಚಾರ್ಯ, ಉಳಿದವರೆಲ್ಲ ಸರಿಯೇ ಸರಿ. ಆದರೆ ವಿದುರ ಚಿಕ್ಕಪ್ಪ ಯಾಕೆ ಬಂದಿಲ್ಲ? ಅವರೇನು ರಣವೀರರಲ್ಲ, ಆದರೆ ಯುದ್ಧಕ್ಕೆ ಬಂದಿರೋ ಮುದುಕರೆಲ್ಲ ಇನ್ನು ವೀರರೇನಲ್ಲ. ಉಳಿದವ್ರಿಗೆ ಪ್ರೋತ್ಸಾಹ ಹೇಳೋಕ್ಕೆ, ಹುಡುಗರಿಗೆ ಮುಟ್ಟಾಳ್ರ, ಹೆದರಿ ಬೆನ್ನು ತಿರುಗಿಸ್ಬೇಡಿ, ನಮ್ಮ ಕಾಲದಲ್ಲಿ ಹೇಗೆ ಯುದ್ಧ ಮಾಡ್ತಿದ್ವಿ ಗೊತ್ತೇ ಅಂತ ಆವೇಶ ತುಂಬಕ್ಕೆ ಅದರ ತಂತ್ರವನ್ನು ಹೇಳ್ಕೊಡೋಕ್ಕೆ ಅವರೆಲ್ಲ ಬಂದಿದ್ದಾರೆ. ಆದರೆ ವಿದುರ ಚಿಕ್ಕಪ್ಪ ಬಂದಿಲ್ಲ. ಯಾಕೆ? ಅವ್ರ ಹಾಗೇನೆ ಪಿತಾಮಹ ಆಚಾರ್ಯರು ಮೊದಲು ಯುದ್ಧವನ್ನು ವಿರೋಧಿಸಿದ್ರಂತೆ. ಆನಂತರ ಅವರೇನೆ ಆ ಯುದ್ಧಕ್ಕೆ ಮುಂದಾಳುಗಳಾಗಿ ಬಂದಿದ್ದಾರೆ. ಚಿಕ್ಕಪ್ಪ ಮಾತ್ರ ತಾನು ಭಾಗವಹಿಸೋದೇ ಇಲ್ಲ ಅಂತ ಹಠ ಮಾಡಿ ಊರಲ್ಲೇ ಉಳ್ಕೊಂಡ್ರಂತಲ್ವಾ ಅಂತ ಯುಯುತ್ಸು ವಿದುರನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.